ಹಿಮಕುಂದಂ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಜೂಲೈ ತಿಂಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ರಾಶಿಯಿಂದ 10ನೇ ಸ್ಥಾನದಲ್ಲಿ ಸೂರ್ಯ, ಕರ್ಮಸ್ಥಾನದಲ್ಲಿ ಸೂರ್ಯ, ಜೂಲೈ 16ನೇ ತಾರೀಕುವರೆಗೂ ಸೂರ್ಯ ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಅತ್ಯುತ್ತಮವಾದ ಪ್ರಗತಿ ಕಾಣ್ತೀರಾ. ಆಫೀಸ್ನಲ್ಲಿ ಎಲ್ಲರ ಗಮನ ನಿಮ್ಮ ಕಡೆಗೆ ಇರುತ್ತೆ. ನೀವು ಇಲ್ಲಿಯವರೆಗೂ ಪಟ್ಟ ಕಷ್ಟವನ್ನು ನಿಮ್ಮ ಬಾಸ್ ಗುರುತಿಸ್ತಾರೆ. ನಿಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಆಫೀಸ್ನಲ್ಲಿ ಯಾವುದೇ ಇಂಪಾರ್ಟೆಂಟ್ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಮೀಟಿಂಗ್ ಮಾಡ್ತಾರಲ್ವಾ, ಆ ಸಮಯದಲ್ಲಿ ನಿಮ್ಮ ಅಭಿಪ್ರಾಯಕ್ಕೂ ಆದ್ಯತೆ ಸಿಗಲಿದೆ. ನಿಮ್ಮ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ನಲ್ಲಿ ಡಿಸಿಪ್ಲಿನ್ ನೋಡಿ ನಿಮಗೆ ಟೀಮ್ ಲೀಡರ್ ಆಗುವ ಅವಕಾಶಗಳು, ಜೊತೆಗೆ ಹೊಸ ಪ್ರಾಜೆಕ್ಟ್ನ ನಡೆಸುವ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಕೊಡಲಾಗುತ್ತೆ. ಈ ಸಂದರ್ಭ ಕರ್ಮಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ತುಂಬ ಅನುಕೂಲಕರವಾಗಿರುತ್ತೆ ನಿಮಗೆ, ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಯೂ ಇದೆ. ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಗ್ಯಾರಂಟಿ ನಿಮಗೆ ಸುಧಾರಣೆ ಕಾಣ್ಬೋದು. ನಿಮಗೆ ಬರಬೇಕಾಗಿದ್ದ ಬಾಕಿ ಹಣ ಮತ್ತು ಲಾಭ ನಿಮ್ಮ ಕೈ ಸೇರಲಿದೆ, ಮತ್ತು ಆಸ್ತಿ ಮಾಡಬೇಕು ಅನ್ನುವ ನಿಮ್ಮ ಪ್ರಯತ್ನಗಳಿಗೂ ಉತ್ತಮ ಫಲಿತಾಂಶ ಸಿಗುತ್ತೆ. ಹೊಸ ಆದಾಯದ ದಾರಿಯಾಗುತ್ತೆ. ಬಿಸ್ನೆಸ್ ಸೆಮಿನಾರ್ನಲ್ಲಿ ನೀವು ಅಟೆಂಡ್ ಮಾಡ್ತೀರಾ. ಅಲ್ಲಿ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಬಿಸ್ನೆಸ್ ಮ್ಯಾನ್ ಪರಿಚಯ ಆಗ್ತಾರೆ, ಮತ್ತು ನಿಮ್ಮ ಆಲೋಚನೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ತೀರಾ, ನಿಮ್ಮ ಐಡಿಯಾಸ್ಗಳನ್ನು. ಅವರಿಂದ ಅವರು ನಿಮ್ಮ ಐಡಿಯಾಸ್ಗಳನ್ನು ಅರ್ಥ ಮಾಡಿಕೊಂಡು ಅವರ ಕಾಂಟ್ಯಾಕ್ಟಿಂದ ದೊಡ್ಡ ಕಂಪನಿಗಳಿಗೆ ನಿಮ್ಮನ್ನು ರೆಕಮೆಂಡ್ ಮಾಡೋ ಸಾಧ್ಯತೆಯೂ ಇದೆ. ಅವರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಗುರು ಲಾಭಸ್ಥಾನದಲ್ಲಿ ಇರೋದ್ರಿಂದಾಗಿ ಜೂಲೈ 16 ನಂತರ ಸೂರ್ಯ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಸೂರ್ಯ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರ ಮಾಡುವಾಗ ಬುಧ ವಕ್ರನಾಗ್ತಾನೆ. ಜೂನ್ 29ರಂದು ವಕ್ರನಾಗೋ ಹಿಮ್ಮುಖ ಚಲನೆಯಲ್ಲಿದ್ದಾಗ ಸೂರ್ಯ ಸಂಚಾರವನ್ನು ಮಾಡೋ ಸಮಯದಲ್ಲಿ ಅಸ್ತನಾಗ್ತಾನೆ ಬುಧ, ಮತ್ತು ಗುರುನೂ ಅಸ್ತನಾಗ್ತಾನೆ. ಜೂಲೈ 14ರಂದು ಗುರು ಅಸ್ತನಾಗ್ತಾನೆ. ಜೂಲೈ 14 ತಾರೀಕುವರೆಗೂ ಚೆನ್ನಾಗಿದೆ. ಗುರುವಿಂದನೂ ನಿಮಗೆ ಲಾಭ ಆಗುತ್ತೆ, ಮತ್ತು ಸೂರ್ಯ ಬಂದು 16ನೇ ತಾರೀಕುವರೆಗೂ ಕರ್ಮಸ್ಥಾನದಲ್ಲಿ ಇರ್ತಾನೆ. 16ನೇ ತಾರೀಕು ನಂತರ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ ಸೂರ್ಯ. ಈ ಸಮಯದಲ್ಲಿ ನಿಮ್ಮ ಆಸೆ ಪೂರ್ಣಗೊಳ್ಳುತ್ತೆ. ಸೂರ್ಯ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡಿದಾಗ ನಿಮ್ಮ ಆಸೆ ಏನೇ ಇದ್ರೇನೋ ಅದೆಲ್ಲ ಪೂರ್ಣಗೊಳ್ಳುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತೆ. ನಿಮ್ಮ ಲೀಡರ್ಶಿಪ್ ಸ್ಕಿಲ್ ಮಿಂಚುತ್ತೆ, ಶೈನ್ ಆಗ್ತೀರಾ ನೀವು, ಮತ್ತು ನಿಮ್ಮ ಅಧಿಕಾರ ಹೆಚ್ಚುತ್ತೆ. ಸೂರ್ಯ ಲಾಭಸ್ಥಾನದಲ್ಲಿ ಇದ್ದಾಗ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೀವು ಕಾಣಬಹುದು. ಆದರೆ ಸೂರ್ಯ ಗುರುವಿನ ಹತ್ರ ಬರೋದ್ರಿಂದಾಗಿ ಗುರು ಅಸ್ತನಾಗ್ತಾನೆ, ಮತ್ತು ನಿಮ್ಮ ರಾಶ್ಯಾಧಿಪತಿ ಬುಧ ಕೂಡ ಅಸ್ತನಾಗ್ತಾನೆ, ಹೇಳಿದ್ನಲ್ಲ. ಈ ಸಂದರ್ಭದಲ್ಲಿ ನೀವು ಆಫೀಸ್ನಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತೆ, ಮತ್ತು ಯಾವುದೇ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡುವಾಗ 2-3 ಬಾರಿ ಪರಿಶೀಲನೆ ಮಾಡಬೇಕು, ಮತ್ತು ಯಾವುದೇ ಹೊಸ ಕೆಲಸ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸೋದು ಉತ್ತಮ. ನೋಡಿ, ಬುಧ ಬಂದು ಜೂಲೈ 1ನೇ ತಾರೀಕಿಂದ ಜೂಲೈ 25ನೇ ತಾರೀಕುವರೆಗೂ ಅಸ್ತನಾಗ್ತಾನೆ. ಗುರು ಬಂದು ಜೂಲೈ 14ರಿಂದ ಆಗಸ್ಟ್ 13ರವರೆಗೆ ಗುರು ಅಸ್ತನಾಗ್ತಾನೆ. ಈ ಸಮಯದಲ್ಲಿ ಯಾವುದೇ ಹೊಸ ನಿರ್ಧಾರ ತಗೋಬೇಕಂದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಅವಾಯ್ಡ್ ಮಾಡೋದು ಉತ್ತಮ. ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒರಿಜಿನಲ್ ಕರುಂಗುಳಿ ಮಾಲೆಯ ಲಿಂಕನ್ನು ಕೊಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತು ಒರಿಜಿನಲ್ ತುಳಸಿ ಜಪಮಾಲೆನೂ ಲಿಂಕ್ ಕೊಟ್ಟಿದ್ದೀನಿ.
ನಿಮ್ಮ ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಕುಜ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮಲ್ಲಿ ಶಕ್ತಿ ಹೆಚ್ಚಿಸ್ತಾನೆ, ಜೊತೆಗೆ ಧೈರ್ಯ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ತುಂಬ ಉತ್ಸಾಹದಿಂದ ಇರ್ತೀರ, ಅಂದರೆ ಫುಲ್ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತೀರಾ. ಆಫೀಸಿಂದ ಪ್ರಯಾಣನೂ ಸಾಧ್ಯತೆ ಇದೆ. ಆಧ್ಯಾತ್ಮದಲ್ಲಿ ಬೆಳವಣಿಗೆ ನೀವು ನೋಡಬಹುದು. ಆದರೆ ಕುಜನ ಸ್ವಭಾವ ಆತುರ. ನೀವು ಆತುರ ಪಡದೆ ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗುತ್ತೆ. ತಾಳ್ಮೆಯಿಂದ ಇರಬೇಕು ಈ ಸಮಯದಲ್ಲಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಸಡನ್ ಈಗೋ, ಭಾಗ್ಯಸ್ಥಾನದಲ್ಲಿ ಕುಜ ಇರೋದ್ರಿಂದ ಸಂಬಂಧದಲ್ಲಿ ಸಡನ್ನಾಗಿ ಈಗೋ ಕ್ಲಾಶಸ್ ಆಗೋ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮ್ಮ ತಂದೆಯ ಜೊತೆಗೆ. ಅವ್ರು ಏನು ಹೇಳಿದ್ರೇನೋ ಸುಮ್ಮನೆ ಹ್ಞೂ ಅಂತ ಹೇಳಿಬಿಡಿ. ಏನು ವಾದ, ಈಗೋ, ಕೋಪ ಮಾಡ್ಕೊಳ್ಳೋದು. ಯಾಕಂದರೆ ತಂದೆ ನಮಗೆ ಎಷ್ಟು ಮಾಡ್ತಾರೆ. ಕೆಲವೊಂದು ಸಲ ಅವರು ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕಾಗುತ್ತೆ. ನಮಗಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅವ್ರಿಗೆ. ಅವರ ಮನಸ್ಸನ್ನು ನೋಯಿಸೋಕ್ಕೆ ಹೋಗಬೇಡಿ ಕೋಪ ಮಾಡಿಕೊಂಡು. ಅವ್ರಿಗೆ ಗೌರವ ಕೊಡಿ. ನೋಡಿ, ತಂದೆ ತಾಯಿಗೆ ನಾವು ಗೌರವ ಕೊಟ್ಟರೆ ನಮಗೆ ಯಶಸ್ಸು, ಏಳಿಗೆ ಎಲ್ಲ ಆಗೋದು. ಅವ್ರ ಮನಸ್ಸು ನೋವುಪಟ್ಟರೆ, ನಮ್ಮಿಂದ ನೋವಾದರೆ ನಮಗೆ ಎಲ್ಲಿಂದ ಹೇಳಿ ಆಗೋದು. ನಾವು ಸಂತೋಷವಾಗಿರಬೇಕು ಅಂದರೆ ತಂದೆ ತಾಯಿನ ಮೊದಲು ನಾವು ಸಂತೋಷವಾಗಿ ಇಟ್ಕೋಬೇಕು. ಅವರ ಮಾತಿಗೆ ಗೌರವ ಕೊಡಿ. ಮತ್ತು ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು. ಜೂಲೈ 4ರಂದು ಶುಕ್ರ ಬಂದು ಲಾಭಸ್ಥಾನದಿಂದ ವ್ಯಯಭಾವಕ್ಕೆ. ನಿಮ್ಮ ಧನಸ್ಥಾನಾಧಿಪತಿ ಬಂದು ಶುಕ್ರ ಇಷ್ಟು ದಿನ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ. ಜೂಲೈ 4ರಂದು ಶುಕ್ರ ವ್ಯಯಭಾವಕ್ಕೆ, ಅದೂ ಕೇತು ಜೊತೆ ಸಂಚಾರವನ್ನು ಮಾಡ್ತಾನೆ. ಶುಕ್ರ ನಿಮಗೆ ಟ್ರಿಗರ್ ಮಾಡಿಸಬಹುದು ಲಕ್ಸುರಿ ಐಟಮ್ ಮೇಲೆ ಖರ್ಚು ಮಾಡೋಕ್ಕೆ. ಆದರೆ ನೀವು ಸ್ವಲ್ಪ ಖರ್ಚಿನ ಬಗ್ಗೆ ಗಮನ ಕೊಡಬೇಕು. ನಿಮ್ಗೆ ಏನು ಅನಿಸುತ್ತೋ ಅದೆಲ್ಲ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ದುಡ್ಡಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಪ್ರಯಾಣ ಮಾಡುವುದಕ್ಕೂ ಖರ್ಚಾಗೋ ಸಾಧ್ಯತೆ ಇರುತ್ತೆ. ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟರೆ ಈ ಸಮಯದಲ್ಲಿ ಅದು ನಿಮಗೆ ವಾಪಸ್ ಬರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಚ್ಚರದಿಂದ ಇರಿ. ದುಡ್ಡಿನ ವ್ಯವಹಾರದಲ್ಲಿ ತುಂಬ ಹುಷಾರಾಗಿರಿ. ಈ ಸಮಯದಲ್ಲಿ ಏನಾಗುತ್ತಂದರೆ ಸರಿಯಾಗಿ ನಿದ್ದೆ ಇಲ್ಲದೆ ಆಗುತ್ತೆ. ವ್ಯಯಭಾವದಲ್ಲಿ ಕೇತು ಮತ್ತು ಶುಕ್ರನ ಸಂಚಾರದಿಂದ. ಆದರೆ ನೀವು ಬೇಗ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ತುಂಬ ರಾತ್ರಿ ಹೊತ್ತುವರೆಗೂ ಮೊಬೈಲ್ ನೋಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ನೀವು ಕಣ್ಮುಂದೆ ಸ್ಕ್ರೀನ್ ಇರುತ್ತೋ ಬೇಗ ನಿದ್ದೆನೇ ಬರಲ್ಲ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ರಿಲ್ಯಾಕ್ಸ್ ಆಗಲ್ಲ. ನೀವು ಬೇಕಾದರೆ ವಾಕಿಂಗ್ ಥರ ಹೋಗಿ ಆಚೆ, ಇಲ್ಲ ಬುಕ್ಸ್ ಓದಿ. ಈ ಸಮಯದಲ್ಲಿ ಬುಕ್ಸ್ ಏನಾದರೂ ಓದ್ತಾ ಇರಿ. ಸ್ಟೋರಿ ಬುಕ್ಸ್ ಓದಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದರಿಂದ ನಿಮಗೆ ನಿದ್ದೆ ಸ್ವಲ್ಪ ಕಮ್ಮಿ ಆಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಿ. ಸಪ್ತಮದಲ್ಲಿ ಶನಿ ಸಂಗಾತಿಯೊಂದಿಗೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಈಗೋ ಕ್ಲಾಶಸ್ ಆಗಬಹುದು. ಅಥವಾ ಅವರ ತಪ್ಪುಗಳನ್ನು ಅತಿಯಾಗಿ ಪಾಯಿಂಟ್ಔಟ್ ಮಾಡೋದನ್ನು ನೀವು ತಪ್ಪಿಸ್ಬೇಕು. ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಆಗುತ್ತೆ ಕೆಲವೊಂದು ಸಲ. ಅದನ್ನೇ ನೀವು ಹಿಡ್ಕೊಂಡು ವಾದ ಮಾಡೋದು ಸರಿ ಇರಲ್ಲ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಕಾಂಪ್ರಮೈಸ್ ಆಗಿಬಿಡ್ಬೇಕು. ಆಗುತ್ತೆ, ಏನೋ ಒಂದು ತಪ್ಪಾಗುತ್ತೆ ಅಂತ ಬಿಡಬೇಕು. ಅರ್ಥ ಮಾಡ್ಕೋಬೇಕು ನೀವು. ಷಷ್ಠಮದಲ್ಲಿ ರಾಹುವಿನ ಸಂಚಾರ ತುಂಬ ಅನುಕೂಲ ಮಾಡ್ತಾನೆ. ರಾಹು ನಿಮಗೆ ಸಾಲಗಳನ್ನು ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡ್ತಾನೆ ಮತ್ತು ನಿಮ್ಮಲ್ಲಿ ಧೈರ್ಯ ಜಾಸ್ತಿ ಮಾಡ್ತಾನೆ. ಯಾವುದೇ ಕಷ್ಟಕರವಾದ ಕೆಲಸವನ್ನು ಹ್ಯಾಂಡಲ್ ಮಾಡೋಕ್ಕೆ ಧೈರ್ಯ ಕೊಡ್ತಾನೆ. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರ ಯಾವುದೇ ಕಾಂಪ್ಲಿಕೇಟೆಡ್ ಕೆಲಸವನ್ನು. ಅಷ್ಟು ನಿಮಗೆ ರಾಹು ಇಲ್ಲಿ ಸಪೋರ್ಟ್ ಮಾಡ್ತಾನೆ. ಮತ್ತು ಕಾಂಪಿಟೇಟರ್ಸ್ ಇರ್ತಾರಲ್ವ ಕೆಲಸದಲ್ಲಿ, ಅವ್ರಿಗಿಂತ ನೀವೊಂದು ಹೆಜ್ಜೆ ಮುಂದೆ ಇರೋ ಥರ ರಾಹು ಇಲ್ಲಿ ತುಂಬ ಸಪೋರ್ಟಾಗಿ ನಿಂತಿರ್ತಾನೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡ ಮತ್ತು ನಿಮ್ಮ ಪರ್ಸ್ನಲ್ ಟೆನ್ಷನ್ ತುಂಬ ಜಾಸ್ತಿ ಇರೋದ್ರಿಂದ
ನೀವು ಸ್ವಲ್ಪ ಧ್ಯಾನ, ಯೋಗ ಅಥವಾ ವಾಕಿಂಗ್ ಆದರೂ ನೀವು ಮಾಡಬೇಕು. ವಿಶ್ರಾಂತಿಗೆ ನೀವು ಆದ್ಯತೆ ಕೊಡಲೇಬೇಕು. ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಗಣಪತಿಗೆ ಆರಾಧನೆಯನ್ನು ಮಾಡಿ. ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಹುಟ್ಟಿದವ್ರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಸುವ್ರತಃ ಸುಮುಖಃ ಸೂಕ್ಷ್ಮ ಸುಘೋಷಃ ಸುಖದ ಸೃಹತ್ ಮನೋಹರೋ ಜಿತಕ್ರೋಧೋ ವೀರಬಾಹುರ್ ವಿದಾರಣಃ. ಈ ಶ್ಲೋಕವನ್ನು ಪಠಿಸೋದ್ರಿಂದ ಗ್ರಹಗಳ ನೆಗೆಟಿವ್ ಪ್ರಭಾವ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧನ್ಯವಾದಗಳು.